ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 2/4/2026 ಗುರುವಾರದ ಇವತ್ತಿನ ಈ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ನಿರ್ವಾಹ ರಾಹುವೇ ಕೇತುವೇ ನಮಃ. ಗುರುಜಿ, ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ಕನ್ಯಾ ರಾಶಿಯವರಿಗೆ ರಾಶಿಫಲ ಏನು ಹೇಳುತ್ತೆ ಗುರುಜಿ? ನೋಡಿ, ಕನ್ಯಾ ರಾಶಿಯವರ ವಿಚಾರವಾಗಿ ನೋಡಬೇಕಾದ್ರೆ ಈ ಒಂದು ಗ್ರಹ ಗೋಚಾರ ಪದ್ಧತಿ ವಿಚಾರದಲ್ಲಿ ಮೊದಲೇದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧ ಗ್ರಹರು ಸಪ್ತಮ ಭಾವದಲ್ಲಿ ನೀಚ ಪರಿಸ್ಥಿತಿಯಲ್ಲಿ ಬರುವಂಥದ್ದು ಸ್ವಲ್ಪ ನೆಗೆಟಿವ್ ಅಂಶ ಅಂದರೂ ಕೂಡ ಅಲ್ಲಿ ಗುರುವಿನ ಜೊತೆ ಪರಿವರ್ತನೆ ಯೋಗದಲ್ಲಿ ಇರುವಂಥದ್ದು ಬಹಳ ಪ್ರಮುಖವಾದ ಅಂಶ, ಅದರ ಒಂದು ಗೋಚಾರ. ಮತ್ತು 3ನೇ ತಾರೀಕು ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು 3ನೇ ತಾರೀಕು ನಂತರ ನಿಮ್ಮ ರಾಶಿಯಿಂದ ಆದಷ್ಟು ನಿಮಗೆ ಸಪ್ತಮ ಭಾವಕ್ಕೆ ಬಂದು ಕುಜದೋಷ ನಿರ್ಮಾಣವಾದರೂ ಕೂಡ ನಿಮ್ಮ ರಾಷ್ಟ್ರಾಧಿಪತಿ ಜೊತೆಗೆ ಬರುವಂಥದ್ದು, ಅದು ಕೂಡ ಮಂಗಳ ಗ್ರಹ ಮಿತ್ರನ ಮನೆ, ಅಲ್ಲಿ ರಾಶಾಧಿಪತಿ ಪರಿವರ್ತನೆ ಯೋಗ ಆಗುತ್ತೆ, ಮತ್ತು ಗುರುವಿನ ಮನೆಯಲ್ಲಿ ಮಂಗಳ ಬರುವಂಥದ್ದು ನಿಮಗೆ ಸಪ್ತಮ ಭಾವಕ್ಕೆ ಬರುವಂಥದ್ದು ಅಂತ ಹೇಳ್ತೀವಿ. ಟೆಕ್ನಿಕಲ್ ಕುಜದೋಷ 3ನೇ ತಾರೀಕು ನಂತರ ಆಗುವಂಥದ್ದು. ಆಮೇಲೆ 11ನೇ ತಾರೀಕು ನಂತರ ರಾಶಾಧಿಪತಿಯ ಗೋಚರ ನಾನು ಆವಾಗಲೇ ಹೇಳಿದೆ. 15ನೇ ತಾರೀಕು ನಂತರ ನಿಮಗೆ ವ್ಯಯಾಧಿಪತಿಯಾದ ಸೂರ್ಯ ಭಗವಾನರು ಅಷ್ಟಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಬರ್ತಾ ಇರುವಂಥದ್ದು. ಸೊ ಇಲ್ಲೇನಾಗುತ್ತಂದರೆ ಒಂದು ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತೆ. ಇಲ್ಲಿ ಷಷ್ಠ, ಅಷ್ಟಮ ಮತ್ತು ವ್ಯಯ ಸ್ಥಾನದ ಪರಿವರ್ತನೆ ಯೋಗ, ಅಂದರೆ ಒಂದು ಷಷ್ಠಾಧಿಪತಿ ಷಷ್ಠದಲ್ಲಿದ್ದರೆ, ಅಷ್ಟಮಾಧಿಪತಿ ಷಷ್ಠದಲ್ಲಿ ಅಥವಾ ವ್ಯಯಾಧಿಪತಿ ಅಷ್ಟಮದಲ್ಲಿದ್ದರೆ ಒಳ್ಳೆಯ ಯೋಗ. 15ನೇ ತಾರೀಕು ನಂತರ ವ್ಯಯಾಧಿಪತಿಯಾದ ಸೂರ್ಯ ಭಗವಾನರು ಅಷ್ಟಮದಲ್ಲಿ ಉಚ್ಚ ಪರಿಸ್ಥಿತಿಯಲ್ಲಿ ಗೋಚರವಾಗ್ತಾರೆ. ಮತ್ತು 20ನೇ ತಾರೀಕು ನಂತರ ನಿಮಗೆ ಭಾಗ್ಯಾಧಿಪತಿಯಾದ ಶುಕ್ರರು, ದ್ವಿತೀಯ ಭಾಗ್ಯಾಧಿಪತಿ, ಕುಟುಂಬ, ಧನ, ಧಾನ್ಯ, ಸಂಪತ್ತು ಕಾರಕನಾದ ಶುಕ್ರ ಗ್ರಹ ಮತ್ತು ನಿಮಗೆ ಪೂರ್ವ ಪುಣ್ಯ, ತಂದೆ ಸ್ಥಾನ ಮತ್ತು ಗುರುವಿನ ಸ್ಥಾನ ಅಂತ ಹೇಳ್ತೀವಿ, ಮತ್ತು ವಿಶೇಷ ಅನುಗ್ರಹ, ದೈವ ಬಲ, ಇದಕ್ಕೆಲ್ಲ ಅಧಿಪತಿಯಾಗಿರುವಂಥ ಶುಕ್ರ ಗ್ರಹದ ಗೋಚಾರ 20ನೇ ತಾರೀಕು ನಂತರ ಭಾಗ್ಯಭಾವಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಈ ರೀತಿ ಒಂದು ಗ್ರಹ ಗೋಚಾರದ ವಿಚಾರದಲ್ಲಿ. ಮತ್ತು ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಇನ್ನೇನು ಗುರು ಬಲ 2 ತಿಂಗಳ ನಂತರ ಬರುತ್ತೆ. ಗುರು ದಶಮದಲ್ಲೇ ಹಾಗೆ ಮುಂದುವರಿತಾ ಇದ್ದಾರೆ. ದಶಮಸ್ಥ ಗುರು, ಅದು ಪರಿವರ್ತನೆ ಗುರು, ತುಂಬ ಒಳ್ಳೆಯದೇ. ಮತ್ತು ಇನ್ನೂ ಯಥೇಚ್ಛವಾಗಿ ಸಪ್ತಮದಲ್ಲಿ ಶನಿ ಇರುವಂಥದ್ದು, ಅಲ್ಲಿ ನಿಮಗೆ ರಾಶಾಧಿಪತಿನೂ ಬರ್ತಾರೆ ಮತ್ತು ಮಂಗಳ ಕೂಡ ಬರ್ತಾರೆ. ಗುರು ಶನಿನ ಒಂದು ಫಲ ಮಧ್ಯಮವಾಗಿರುತ್ತೆ. ಉಳಿದಿರುವಂಥ ಶುಕ್ರ, ಮಂಗಳ, ನಿಮ್ಮ ರಾಶಾಧಿಪತಿಯಾದ ಬುಧ, ಸೂರ್ಯನ ಗೋಚಾರ, ಇಷ್ಟು ಗೋಚಾರ ಈ ಒಂದು ಮಾಸದಲ್ಲಿ ನಿಮಗೆ ಏಪ್ರಿಲಲ್ಲಿ ಆಗ್ತಾ ಇರುವಂಥದ್ದು. ಇನ್ನು ಆಚರಣೆಗಳ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ನೋಡಬೇಕು ಅಂತಂದರೆ, ವಿಶೇಷವಾಗಿ ನಿನ್ನೆ ಕಳೆದ ಒಂದು ಆಚರಣೆಯಲ್ಲಿ ನಾವು ರಾಮಭಕ್ತ ಆಂಜನೇಯ ಸ್ವಾಮಿಯ ಆಚರಣೆಯನ್ನು, ಹನುಮಾನ್ ಜಯಂತಿಯನ್ನು ಆಚರಿಸಿದ್ವಿ. ಸೊ ಮುಂದಿನ ಆಚರಣೆ 19ನೇ ತಾರೀಕು ವಿಶೇಷವಾದ ರಾಜಯೋಗ ಮುಹೂರ್ತದಲ್ಲಿ ಅಕ್ಷಯ ತೃತೀಯ ಜರುಗ್ತಾ ಇರುವಂಥದ್ದು. ಇದು ಕೂಡ ಆಚರಣೆ ಭಾಗವಾಗಿ ತುಂಬ ವಿಶೇಷವಾಗಿ ಒಂದು ಶುಭ ಫಲವನ್ನು ಕನ್ಯಾ ರಾಶಿಯವರಿಗೆ ತರ್ತಾ ಇದೆ. ರಾಜಯೋಗ ಮುಹೂರ್ತ ಅಂತ ಕೇಳ್ತಿರಲ್ಲ, ಈ ರಾಜಯೋಗದ ಮುಹೂರ್ತ ಏಪ್ರಿಲ್ 19ಕ್ಕೆ ಕನ್ಯಾ ರಾಶಿಯವರಿಗೆ ಒಂದು ಅಕ್ಷಯ ತೃತೀಯ ದಿನದಂದು ಆಚರಣೆ ನಡೀತಾ ಇದೆ. ಈ ರೀತಿ ಒಂದು ಗ್ರಹಗಳ ಗೋಚಾರ ಮತ್ತು ವಿಶೇಷವಾದ ಆಚರಣೆಗಳು ಏಪ್ರಿಲ್ ಮಾಸದಲ್ಲಿ ಒಂದು ನವಗ್ರಹಗಳ ಗೋಚಾರ ಜೊತೆಗೆ ಆಚರಣೆ ಜರುಗ್ತಾ ಇದೆ. ಗುರುಜಿ, ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾ ಇದೆ ಏಪ್ರಿಲ್ ತಿಂಗಳಿನಲ್ಲಿ, ಏನು ಮಾಡ್ಕೊಳ್ಬೇಕು ಅವರು? ನೋಡಿ, ಮೊದಲೇದಾಗಿ ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹ ಗೋಚಾರ ನಾವು ಹೇಳಿದ್ವಿ. ಮಂಗಳ ಗ್ರಹ ಸಪ್ತಮ ಸ್ಥಾನಕ್ಕೆ ಬರುವಂಥದ್ದು. ಸೊ ಪ್ರಸ್ತುತ ಮಂಗಳ ಗ್ರಹರು ಇಲ್ಲಿ ನಿಮಗೆ ಷಷ್ಠ ಭಾವದಿಂದ ಸಪ್ತಮ ಭಾವಕ್ಕೆ ಬರುವಂಥದ್ದು. ಆದರೂ ಕೂಡ ಸಪ್ತಮದಲ್ಲಿ ಕುಜದೋಷ ನಿರ್ಮಾಣ ಆಗುತ್ತೆ. ಆದರೂ ಮಿತ್ರ ಗ್ರಹ ಗುರುವಿನ ಮನೆಯಲ್ಲಿ ಬರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಮಂಗಳ ಕೆಲವೊಂದು ವಿಚಾರದಲ್ಲಿ ಶುಭ ಯೋಗಗಳನ್ನು ಕೊಡುತ್ತೆ, ಮದುವೆ ಇತ್ಯಾದಿಗಳಲ್ಲಿ. ಅದಕ್ಕೆ ಒಳ್ಳೆಯ ಕೆಲಸ ಅಂತಂದರೆ ಇಲ್ಲಿ ಮಂಗಳ ಬಲಿಷ್ಠವಾಗಿರ್ತಾರೆ. ಇದರಿಂದ ಏನಾಗುತ್ತೆ, ಮಂಗಳನ ಒಂದು ಗೋಚಾರ ನಿಮಗೆ ಭೂಮಿ ತೆಗೆದುಕೊಳ್ಳುವಂಥದ್ದು, ಯೋಗ ನಿರ್ಮಾಣ ಆಗುವಂಥದ್ದು, ಮತ್ತು ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ವ್ಯವಸಾಯ ಮಾಡುವಂಥವರಿಗೆ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವರಿಗೆ ಚೆನ್ನಾಗಿ ಒಂದು ಒದಗಿ ಬರುತ್ತೆ ಅದೃಷ್ಟ. ಅದು ಭೂಮಿಯ ವಿಚಾರವಾಗಿ ಅದೃಷ್ಟಗಳು ಹುಡ್ಕೊಂಡು ಬರುತ್ತೆ, ದಾರಿ ಸುಗಮವಾಗುತ್ತೆ, ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ದ್ವಿತೀಯ ಮತ್ತು
ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹ ಪ್ರಸ್ತುತ ಗೋಚಾರದಲ್ಲಿ ನಿಮಗೆ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಇದು ಒಂದು ಒಳ್ಳೆಯ ಬ್ರಹ್ಮಾಂಡ ಯೋಗ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ಇಲ್ಲಿ ಮೇಷರಾಶಿಯಲ್ಲಿ 20 ದಿನ ಕಾಲ ಶುಕ್ರ ಇರ್ತಾರೆ. ಆದರೆ 20ನೇ ತಾರೀಕು ನಂತರ ನಿಮಗೆ ಭಾಗ್ಯ ಭಾವಕ್ಕೆ ಶುಕ್ರ ಬರುವಂಥದ್ದು ತುಂಬ ಒಳ್ಳೆಯದು. ಸೊ ಇಲ್ಲೇನಾಗುತ್ತೆ ಅಂದರೆ ಕುಟುಂಬದ ಧನ ಧಾನ್ಯ ಸಂಪತ್ತು ಮದುವೆ ಮಾತುಕತೆ ಇತ್ಯಾದಿ ಶುಭ ಕಾರ್ಯಗಳು ಹೆಚ್ಚಾಗಿ ಕೊಡುತ್ತೆ, ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ಅದೇ ರೀತಿ ವಿಶೇಷವಾಗಿ ಭಾಗ್ಯಾಧಿಪತಿ ಭಾಗ್ಯಕ್ಕೆ ಬಂದಾಗ ವಿಶೇಷವಾಗಿ ದೈವಾನುಗ್ರಹ, ತಂದೆಯಿಂದ ಅನುಗ್ರಹ, ತಂದೆಯಿಂದ ಲಾಭ, ಪಿತೃವಿನಿಂದ ಲಾಭ. ಸೊ ಇಲ್ಲ ಹೆಚ್ಚು ಅನುಕೂಲತೆಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ತಾವು ಒಂದು ಧಾರ್ಮಿಕ ಯಾತ್ರೆಗಳನ್ನು ಪ್ಲ್ಯಾನ್ ಮಾಡ್ತೀರಾ, ಧಾರ್ಮಿಕ ಯಾತ್ರೆಗಳಿಗೆ ಹೋಗ್ತೀರಾ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ವ್ಯಯಾಧಿಪತಿಯಾದ ಸೂರ್ಯ ಭಗವಾನರು ವಿಪರೀತ ರಾಜಯೋಗದಲ್ಲಿ ವ್ಯಯಭಾವದ ಅಧಿಪತಿಯಾಗಿ 15ನೇ ತಾರೀಕು ನಂತರ ಅಷ್ಟಮ ಭಾವಕ್ಕೆ ಬರುವಂಥದ್ದು. ಇದು ಕೂಡ ಏನಾಗುತ್ತೆ, ಒಂದು ವ್ಯಯದ ಅಧಿಪತಿ ಇನ್ನೊಂದು ವ್ಯಯಕ್ಕೆ ಹೋದಾಗ ಒಂದು ಒಳ್ಳೆಯ ವಿಚಾರದಲ್ಲಿ ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರೋರಿಗೆ, ಮತ್ತು ಯಾವುದೇ ಒಂದು ಸೀಕ್ರೆಟ್ ಏಜೆನ್ಸಿಯಲ್ಲಿ ಸ್ಪೈ ಇದ್ದೀರಾ, ಇನ್ನೊಂದೇನೋ ಒಂದು ಕೆಲಸ ಮಾಡ್ತಿದ್ದೀರಾ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥದ್ದು, ಆಧ್ಯಾತ್ಮಿಕದಲ್ಲಿದ್ದೀರಾ, ಈ ಎಲ್ಲ ವಿಚಾರದಲ್ಲಿ ಸೂರ್ಯ ನಿಮಗೆ ತುಂಬ ಒಳ್ಳೆಯ ಒಂದು ನೇಮ್ ಫೇಮ್ನ ಕೊಡುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಇದಲ್ದಿರ ದೇಹದಲ್ಲಿ ಹೊಸ ಚೈತನ್ಯ ನಿರ್ಮಾಣವಾಗುವಂಥ ಮಾಡುವಂಥ ಒಳ್ಳೆ ಕೆಲಸಗಳು, ಒಳ್ಳೆ ಅಂಶಗಳು ಸೇರುತ್ತೆ, ಖುಷಿ ವಾತಾವರಣ ಹೆಚ್ಚಾಗುತ್ತೆ. ಹಲವಾರು ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಖುಷಿ ಪಡುವಂಥ ವಿಚಾರದಲ್ಲಿ ಗೋಚಾರದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿ ಒಳ್ಳೆಯ ಪರಿಸ್ಥಿತಿಯಲ್ಲಿಲ್ಲ ಅಂತಂದ್ರೂ ಕೂಡ ಉಳಿದಿರುವಂಥ ಗ್ರಹ ಗತಿ ಗೋಚಾರ ಇಲ್ಲೇನಾಗುತ್ತೆ ಅಂದರೆ ಪ್ರತಿಯೊಂದು ರಾಶಿಗೆ ನಾವು ಗುರುಬಲ ಹೇಳ್ತೀವಿ ಅಥವಾ ಶುಕ್ರಬಲ ಹೇಳ್ತೀವಿ. ಆದರೆ ಕನ್ಯಾ ರಾಶಿಯವರು ಗುರುಬಲ ಅಲ್ದಿರ ಶುಕ್ರಬಲ ಭಾಗ್ಯಭಾವಕ್ಕೆ ಬರುವಂಥದ್ದು ಈ ಒಂದು ವಿಶೇಷ ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿ ಜರುಗುವಂಥ ಒಂದು ಒಳ್ಳೆಯ ಯೋಗ ನಿರ್ಮಾಣವಾಗ್ತಿರುವಂಥ. ಗುರುಜಿ, ರಾಷ್ಟ್ರಾಧಿಪತಿ ಗೋಚಾರ ಯಾವ ರೀತಿಯಾಗಿ ಆಗ್ತಾ ಇದೆ, ಏನೆಲ್ಲ ಅನುಕೂಲತೆಗಳನ್ನ ಏಪ್ರಿಲ್ ಮಂತ್ನಲ್ಲಿ ಕನ್ಯಾ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಗುರುಜಿ? ನೋಡಿ, ರಾಷ್ಟ್ರಾಧಿಪತಿಯ ಗೋಚಾರ ಸಪ್ತಮ ಭಾವದಲ್ಲಿ ಆಗ್ತಾ ಇರುವಂಥದ್ದು ಇದು 11ನೇ ತಾರೀಕು ನಂತರ ಏನಾಗುತ್ತೆ, ನೀಚ ಬುಧ ಅಂತ ಹೇಳ್ತೀವಿ. ಆದರೆ ಆ ಬುಧ ನಿಮ್ಮ ದಶಮದೊಂದಿಗೆ, ಬುಧ ನಿಮಗೆ ರಾಷ್ಟ್ರಾಧಿಪತಿಯಾಗಿ ದಶಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಗುರುವಿನ ಮನೆಗೆ ಬಂದರೆ, ಸೊ ನಿಮ್ಮ ಸಪ್ತಮಾಧಿಪತಿಯಾದ ಗುರು 10ನೇ ಮನೆಯಲ್ಲಿದ್ದಾರೆ. ಸೊ 10 ಮತ್ತು 7ರ ಪರಿವರ್ತನೆ ಯೋಗ, ಪರಿವರ್ತನಾ ರಾಜಯೋಗ ರಾಷ್ಟ್ರಾಧಿಪತಿ ಆಗ್ತಾ ಇರೋದ್ರಿಂದ ಒಂದು ಮದುವೆ ಮುಂಜಿ ಇತ್ಯಾದಿ ಶುಭ ಕಾರ್ಯಗಳು, ಮತ್ತು ಕೆಲಸದಲ್ಲಿ ನಿಮಗೆ ಪದೋನ್ನತಿ ಸಿಗುವಂಥದ್ದು, ರೆಕಗ್ನೈಸೇಷನ್ ಸಿಗುವಂಥದ್ದು. ಬುಧ ಬುದ್ಧಿಗೆ ಕಾರಕ, ವ್ಯಾಪಾರಕ್ಕೆ ಕಾರಕ, ಮತ್ತು ಯಾವುದೇ ರೀತಿ ಬಿಸ್ನೆಸ್ಗೆ ವಿಚಾರವಾಗಿ ಅನುಕೂಲ ಆಗುತ್ತೆ. ಸೊ ತಾವು ಕೇಳಿದ ವಿಚಾರದಲ್ಲಿ ಬುಧನ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ತುಂಬ ಒಳ್ಳೆಯ ಫಲ ಕೊಡುತ್ತೆ. ಇನ್ನು ಸ್ವಲ್ಪ ಸ್ವವ್ಯವಹಾರವಾಗಿ ನೋಡಬೇಕಾದ್ರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೋಡುವುದಾದರೆ ಕನ್ಯಾ ರಾಶಿಯವರಿಗೆ ಉದ್ಯೋಗಿಗಳಿಗೆ ಮೇಲಾಧಿಕಾರಿಯಿಂದ ಸೌಹಾರ್ದಿತ ಒಂದು ಸಂಬಂಧ ಇರಲಿದೆ. ಹೆಚ್ಚಾಗಿ ಕೆಲಸದ ಹೊರೆ ಹೆಚ್ಚಾದರೂ ಕೂಡ ಅದನ್ನು ತಾವು ನಿಭಾಯಿಸ್ತೀರಾ. ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ಹುಡ್ಕೊಂಬರುತ್ತೆ. ವ್ಯವಹಾರಸ್ಥರು ಹೊಸ ಯೋಜನೆಗಳನ್ನು ನೀವು ಪ್ರಾರಂಭಿಸ್ತೀರಾ. ಆದರೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಏರಿಳಿತಗಳನ್ನು ಎದುರಿಸ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇನ್ನು ಆರ್ಥಿಕ ಸ್ಥಿತಿಯ ವಿಚಾರವಾಗಿ ನೋಡಬೇಕಾದ್ರೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಹೂಡಿಕೆ ಬಗ್ಗೆ ಎಚ್ಚರಿಕೆ ಇರಲಿ. ಹಳೆಯ ಸಾಲಗಳನ್ನು ತೀರಿಸಲು ಈ ಒಂದು ತಿಂಗಳಲ್ಲಿ ಪ್ರಯತ್ನ ಪಡ್ತೀರಾ. ಹೊಸದಾಗಿ ದೊಡ್ಡ ಮೊತ್ತದ ಸಾಲಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕುಟುಂಬ ಹಾಗೂ ದಾಂಪತ್ಯದ ವಿಚಾರದಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಚರ್ಚೆಗಳು ನಡೆಯಲಿವೆ. ಅವಿವಾಹಿತರಿಗೆ ಮದುವೆ ಯೋಗ ಕೂಡ ಬರುವಂಥದ್ದು, ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳೋಕೆ ಹೆಚ್ಚಾಗುವಂಥದ್ದು, ಪತ್ನಿಯ ಬೆಂಬಲ ಸಿಗುವಂಥದ್ದು. ಮತ್ತು ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ತಿಂಗಳ ಉತ್ತರಾರ್ಧದಲ್ಲಿ ಜಾಗರೂಕರಾಗಿರಿ. ಋತುಮಾನದ ಕಾಯಿಲೆಗಳು, ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಶಿಕ್ಷಣದ ವಿಚಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂಥ ಫಲ ಸಿಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತೀರಾ. ಇದಲ್ದಿರ ಸಾಮಾನ್ಯವಾಗಿ ನೋಡೋದಾದರೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರ್ತವೆ. ಅಲ್ಪ ಪ್ರಯಾಣ, ಗುತ್ತಿಗೆದಾರರಿಗೆ ಶುಭವಾದ ಮಾಸ, ಹೋಟೆಲ್ ಉದ್ಯಮಿಗಳಿಗೆ ಬಹಳ ಉತ್ತಮ ಫಲ, ದೀರ್ಘಕಾಲಿಕ ಸಮಸ್ಯೆಗಳಿಗೆ ಈ ತಿಂಗಳು ನಿಮಗೆ ಪರಿಹಾರ ಸಿಗುತ್ತೆ. ಸ್ತ್ರೀಯರಿಗೆ ಉತ್ತಮವಾದ ಮಾಸ. ವಸ್ತು ವಸ್ತ್ರ ವಾಹನ ಖರೀದಿಗೆ ಅತ್ಯುತ್ತಮವಾದ ಮಾಸ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ ದೊರಕುವಂಥದ್ದು. ಸ್ನೇಹಿತರಿಂದ ಸಹಾಯ, ಆಕಸ್ಮಿಕ ಧನಲಾಭ, ನೂತನ ವ್ಯಾಪಾರ ವಹಿವಾಟಿಗೆ ಉತ್ತಮವಾದ ಮಾಸವಾಗಲಿದೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ, ಒಳ್ಳೆಯದು. ಅದಲ್ದಿರ ವಿಶೇಷವಾಗಿ ಕನ್ಯಾ ರಾಶಿಯ ರೈತರಿಗೆ ಉತ್ತಮವಾದ ಒಳ್ಳೆಯ ಮಾಸ. ಭೋಜನ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಇರುವಂಥ ವ್ಯಾಜ್ಯಗಳು ದೂರವಾಗುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಬಂಡವಾಳ ಹೂಡಿಕೆಗೆ ಉತ್ತಮವಾದ ಮಾಸ. ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಮಾಸ ನಿಮಗೆ ಶುಭವಾಗಿರುವಂಥದ್ದು. ವ್ಯಾಪಾರದಲ್ಲಿ ಕೆಲಸ ಮಾಡುವುದರಿಂದ ಸ್ವಲ್ಪ ತೊಂದರೆಗಳು ಬರುವಂಥದ್ದು. ಹೊಸ ಹೆಜ್ಜೆ ಇಡುವುದು ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತು ಸೇರಿರುವ ಒಂದು ಕೆಲಸಕ್ಕೆ ಸ್ವಲ್ಪ ಉತ್ತಮವಾಗಿ ಕೆಲಸ ಮಾಡಿ ನಿಭಾಯಿಸಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ. ಅತ್ಯಂತ ಬಲಿಷ್ಠ ಮಾಸ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಜರುಗ್ತಾ ಇದೆಮ್ಮ.
ಗುರೂಜಿ, ಇನ್ನು ಏಪ್ರಿಲ್ ಮಂತ್ನಲ್ಲಿ ಕನ್ಯಾ ರಾಶಿಯವರಿಗೆ ನಕ್ಷತ್ರಗಳ ಅನುಸಾರ ಯಾವ ರೀತಿಯಾದಂತಹ ಫಲಗಳು ಸಿದ್ಧಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಸಮಸ್ಯೆ ಬಂದಾಗ ಏನ್ ಮಾಡ್ಕೊಳ್ಬೇಕು ಗುರೂಜಿ? ನೋಡಿ, ಉತ್ತರ ಹಸ್ತ ಮತ್ತು ಚಿತ್ರ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಇದರ ವಿಚಾರದಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ಅಸಾಧ್ಯವಾದ ಪರಿಸ್ಥಿತಿ ಅಂತ ಕಾಣುವ ಸ್ಥಿತಿ, ನಿಮಗೆ ಸಮಯದ ಹೊಸ ಹೊರೆಯನ್ನು ತೆರೆಯುತ್ತದೆ. ಇದರಿಂದ ಕೆಲಸ ನಿರ್ವಿಘ್ನವಾಗಿ ಜರುಗುತ್ತೆ. ಹಸ್ತ ನಕ್ಷತ್ರದವರಿಗೆ ಇತರರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಯೋಜನೆಗಳು ಅಥವಾ ಉದ್ಯಮಗಳು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಇದರ ಮೂಲಕ ನಿಮ್ಮ ಹೆಚ್ಚಿನ ತೃಪ್ತಿಯನ್ನು ಪಡಿತೀರಾ. ಚಿತ್ತ ನಕ್ಷತ್ರದವರ ವಿಚಾರದಲ್ಲಿ ದೈಹಿಕ ಸಮಸ್ಯೆಗಳು ಸ್ವಲ್ಪ ಬಿಗಿಗೊಳಿಸುವ ಬಂಧಗಳನ್ನು ಕೊನೆಗೊಳಿಸುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬಹುದು. ಈ ಮೂರು ನಕ್ಷತ್ರಗಳ ವಿಚಾರದಲ್ಲಿ ಈ ರೀತಿ ಇದ್ದರೆ, ಪರಿಹಾರ ಭಾಗವಾಗಿ ನೋಡೋದಾದರೆ ಹತ್ತಿರ ಇರುವ ದೇವಸ್ಥಾನದಲ್ಲಿ ಸಿಹಿಯನ್ನು ಹಂಚಿ ಓಂ ಹಂ ಹನುಮತೇ ನಮಃ ಅಂತ 108 ಬಾರಿ ಜಪ ಮಾಡಿ ಮತ್ತು ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಯ ದರ್ಶನ ಪಡೆಯಿರಿ. ಅದರಿಂದ ಒಳ್ಳೆಯದಾಗುತ್ತೆ. ಇದು ವಿಶೇಷ ಸೂಚನೆ ನೀವು ಕೊಡ್ತಾ ಇರೋವಂಥದ್ದು ಕನ್ಯಾ ರಾಶಿಯವರಿಗೆ ಮತ್ತೇನಾದರೂ ಇದೆಯಾ ಗುರೂಜಿ? ವಿಶೇಷವಾಗಿ ಬುಧವಾರದೊತ್ತು ಕನ್ಯಾ ರಾಶಿಯವರು ಹಸುವಿಗೆ ಬೆಲ್ಲ ಮತ್ತು ತುಪ್ಪವನ್ನು ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನವಾಗಿ ನೀಡಿದ್ರೆ ತುಂಬ ವಿಶೇಷವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸಿರುವಂತಹ ಕನ್ಯಾ ರಾಶಿಯವರು ಏನು ಸೂಚನೆಯನ್ನು ಅನುಸರಿಸಬೇಕು ಅದನ್ನು ನೀವು ಕೂಡ ಫಾಲೋ ಮಾಡ್ಕೊಳ್ಳಿ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯವನ್ನು ತಿಳಿಸೋದ್ರ ಜೊತೆಗೆ ವಿಶೇಷ ಸೂಚನೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.